ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಮದ್ದೂರಿನಲ್ಲಿ ಒಬ್ಬರಿಗೆ ಕೊರೋನಾ ಕನ್ಫರ್ಮ್ ಆಗಿದೆ, ಬಟ್ ಅವರಿಗೆ JN1 ಇದೆ ಅಂತಕ್ಕಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಅಂದರೆ ರೂಪಾಂತರಿ ತಳಿ. ಮದ್ದೂರಿನಲ್ಲಿ ಓರ್ವ ವ್ಯಕ್ತಿಗೆ ಇವಾಗ ಕೋವಿಡ್ ಕಾಣಿಸ್ಕೊಂಡಿದೆ, ಪಾಸಿಟಿವ್ ಆಗಿದೆ, ದೃಢಪಟ್ಟಿದೆ. ಬಟ್ ಇವ್ರಿಗೂ JN1 ಅಂದರೆ ಒಮಿಕ್ರಾನ್ನ ರೂಪಾಂತರಿ ತಳಿಯೇ ಇವರಲ್ಲೂ ಕಾಣಿಸ್ಕೊಂಡಿದೆ ಅಂತಕ್ಕಂಥ ಆತಂಕ ಇದೆ. ಬಟ್ ಅದನ್ನು ಸ್ಯಾಂಪಲನ್ನು ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ಕಳಿಸಿದ್ದಾರೆ, ಇನ್ನೂ ರಿಪೋರ್ಟ್ ಬಂದಿಲ್ಲ. ಕೇರಳದಲ್ಲಿ ಮೊದಲ JN1 ತಳಿ ಪತ್ತೆಯಾಗಿತ್ತು, ರಾಜ್ಯದಲ್ಲೂ ಪತ್ತೆಯಾಗುತ್ತಾ ಹೊಸ ರೂಪಾಂತರಿ ಅಂತಕ್ಕಂಥ ಆತಂಕ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಕೇವಲ ಆ ವ್ಯಕ್ತಿಯ ಸಿಂಪ್ಟಮ್ಸನ್ನು ನೋಡಿ ಇದು JN1 ಇರ್ಬೋದು ಅಂತ ವದಂತಿ ಹಬ್ಬಿರೋದಾ, ಅಥವಾ ವೈದ್ಯರೇನಾದರೂ ಕನ್ಫರ್ಮ್ ಮಾಡ್ತಾ ಇದ್ದಾರಾ? ರಿಪೋರ್ಟ್ ಬಂದಿದೆಯಾ? ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರವಿಂದ್, ಮದ್ದೂರಿನ ವ್ಯಕ್ತಿಗೆ ಏನು ಕೋವಿಡ್ ಪಾಸಿಟಿವ್ ಬಂದಿದೆ, ಆ ವ್ಯಕ್ತಿ ಮೂಳೆ ಸಂಬಂಧಿಯ ಒಂದು ಆಪರೇಷನ್ಗಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಅವರನ್ನು ಒಂದು ಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದೆ. ಆದರೆ ಇದು ರೂಪಾಂತರಿ ತಳಿಯ ವೈರಸ್ ಅಂತೇಳಿ ಕೂಡ ಇನ್ನೂ ದೃಢಪಟ್ಟಿಲ್ಲ. ಇದಲ್ಲದೆ ಕೂಡ ಅವರ ಜೊತೆ ಅವ್ರ ಮನೆಯಲ್ಲಿದ್ದಂಥ 4 ಮಂದಿಯನ್ನು ಕೂಡ ಟೆಸ್ಟನ್ನು ಮಾಡಿದ್ದಾರೆ. ಅವ್ರು ಯಾರು ಕೂಡ ಕೋವಿಡ್ ಬಂದಿಲ್ಲ. ಇವರೊಬ್ಬರಿಗೆ ಕೂಡ ಕೋವಿಡ್ ಬಂದಿರುವಂಥದ್ದು. ಜೊತೆಗೆ ರೂಪಾಂತರಿ ತಳಿ ವೈರಸ್ ಏನಾದರೂ ಇವರಲ್ಲಿ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ತನಿಖೆ, ಇದರೊಂದಿಗೆ ಲ್ಯಾಬ್ ರಿಪೋರ್ಟ್ ಕೂಡ ಕಳಿಸಿರುವಂಥದ್ದು. ಇವರಿಗೆ ಯಾವುದೇ ರೀತಿಯಾದಂಥ ಸಿಂಪ್ಟಮ್ಸ್ ಕೂಡ ಇಲ್ಲ. ಕೇವಲ ಒಂದು ಆಪರೇಷನ್ಗಾಗಿ ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ. ಹಾಸ್ಪಿಟ್ಲ್ಗೆ ಹೋದಂಥ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಇದೀಗ ಕೋವಿಡ್ ಆತಂಕ ಏನಿದೆ, ಆ ನಿಟ್ಟಿನಲ್ಲಿ ಅವರಿಗೆ ರ್ಯಾಪಿಡ್ ಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಕೋವಿಡ್ ಪಾಸಿಟಿವ್ ಬಂದಿರುವಂಥದ್ದು. ಇದಾದ ಬಳಿಕವಾಗಿ ಅವರನ್ನು ಕ್ವಾರಂಟೈನಲ್ಲಿ ಇಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಜ್ವರ ಆಗ್ಬೋದು, ಕೆಮ್ಮು, ಈ ರೀತಿಯಾದಂಥ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಇಲ್ಲ. ಅದರ ಹೊರತಾಗಿ ಕೂಡ ಅವರ ಮನೆಯಲ್ಲಿದ್ದಂಥ 4 ಮಂದಿಯನ್ನು ಕೂಡ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಅವರು ಕೂಡ ನೆಗೆಟಿವ್ ಬಂದಿರುವಂಥದ್ದು. ಜೊತೆಗೆ ಅವ್ರ ಮನೆಯವ್ರನ್ನ 4 ಜನ ಏನಿದ್ದಾರೆ ಅವ್ರನ್ನ ಕೂಡ ಮನೆಯಲ್ಲೇ ಕೂಡ ಕ್ವಾರಂಟೈನ್ ಮಾಡಿದ್ದಾರೆ. ಜೊತೆಗೆ ಈ ರಿಪೋರ್ಟ್ ಅಂದರೆ ರೂಪಾಂತರಿ ವೈರಸ್ನ ಒಂದು ರಿಪೋರ್ಟ್ ಬರುವವರೆಗೂ ಕೂಡ ಆಸ್ಪತ್ರೆಯಲ್ಲೇ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು. ಸದ್ಯ ಮಂಡ್ಯ ಜಿಲ್ಲೆಯಾದ್ಯಂತ ಒಂದು ರೀತಿಯಾಗಿ ಒಂದಷ್ಟು ಪ್ರಮಾಣದಲ್ಲಿ ಕಟ್ಟೆಚ್ಚರ ವಹಿಸುವ ನಿಟ್ಟಿನಲ್ಲಿ ಕೂಡ ಆರೋಗ್ಯ ಇಲಾಖೆ ಇದೀಗ ಕ್ರಮವನ್ನು ವಹಿಸ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ರೋಹಿತ್, ಅಂದರೆ ಕನ್ಫರ್ಮ್ ಆಗಿಲ್ಲ, ನಮ್ಗೆ ಯಾವಾಗ ವರದಿ ದೃಢಪಡುತ್ತೆ ಅಂತಂದರೆ ಇವರ ಸ್ಯಾಂಪಲನ್ನು ಜಿನೋಮಿಕ್ ಸೀಕ್ವೆನ್ಸ್ ಲ್ಯಾಬ್ಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ಬರಬೇಕು.